ಅವ್ರು ಸಿಕ್ಕಾಪಟ್ಟೆ ರೇಟ್ ಇರ್ತಾರೆ. ಮುಂದೆ LIC ಪರ ಕಾನೂನುಗಳು ಯಾವ್ದು ಅವ್ರು ಸಾಕ ದುಡ್ಡು ಕಲೆಕ್ಷನ್ ಮಾಡಿ ಹೋಗ್ತಾರೆ, ನಿಮ್ಗೆ ಕೊಡ್ತೀವಿ ಬೆಳೆ ಏನೇ ಅಂತೇಳಿ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಅವರು. ಅದ್ರೂ ಒಂದು ದೊಡ್ಡ ಶ್ವೇತಪತ್ರ ಹೊಡಿಸ್ಬೇಕಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಎಷ್ಟು ನೀವು ಕೊಟ್ರಿ ಪಾಪ ರೈತರಿಗೆ ಎಷ್ಟು ಉಪಯೋಗ ಆಯ್ತಂತೇಳಿ. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರು ಹೇಳೋದು ಇಷ್ಟ. ಒಬ್ಬರೊಬ್ಬರು ಅವರು ಆರೋಪ ಮಾಡೋರು ಅನ್ನೋರು ಯಾರಿದ್ರು ಈ ಸಮಸ್ಯೆ ಹಿಂದಿದಲ್ಲ, ಹಿಂದಾದ್ರೂ ಇತ್ತು ಇರೋದು ಮುಂದೂ ಇರೋದನ್ನು ಈ ಸರ್ಕಾರ ಇರೋವರೆಗೆ ಅದು ಬದಲಾಗಬೇಕಾಗಿದ್ದು ನಮ್ಮ ಮನಸ್ಥಿತಿ. ಅದರಲ್ಲಿ ರೈತರು ಕುಂತು ವಿಚಾರ ಮಾಡಿ ತಮ್ಮ ಸರ್ಕಾರ ನಾವು ಆಯ್ಕೆ ಮಾಡ್ಬೇಕು. ಯೋಗ್ಯರಾದ ಆರಿಸ್ಬೇಕು ಅವ್ರನ್ನ. ಈ ದುಡ್ಡು ಹಂಚವ್ರನ್ನ, ಈ ಸೆರೆ ಹಂಚವ್ರನ್ನ, ಈ ಮತ್ತೇನು ಹಂಚವ್ರನ್ನ ಇವ್ರಿಗೆ ಯಾಕೆ ಹೊಟ್ಟು ಹಾಕ್ತೀರಿ? ಇದು ಮೂಲಭೂತ ತಪ್ಪ. ಇದು ಬದಲಾಗಬೇಕಾಗಿದೆ. ನೀವು ಬದಲು ಮಾಡ್ತಿಲ್ಲ ಗೊತ್ತಿಲ್ಲ. ಅದು ಬದಲಾದಾಗ ಮತದಾರರ ಎಚ್ಚರದಾಗ ಇದೆಲ್ಲ ಬರ್ತಾವೆ. ನೀವು ಇಲ್ಲಾದ್ರೆ ಇದು ಹಿಂಗೆ. ಅದಕ್ಕೆ ಇದು ನಿತ್ಯ ಇದ್ದಂಥದ್ದು. ಕೇಂದ್ರದಿಂದ 6.82 ಲಕ್ಷ ಟನ್ ಹಂಚಿಕೆ ಮಾಡಿದಾರಂತ. ಅದರಾಗ ಏಪ್ರಿಲಿಂದ ಈವರೆಗೆ 5.46 ಲಕ್ಷ ಟನ್ ಸರಬರಾಜು ಮಾಡಿದ್ದಾರೆ. ಈಗ ಸದ್ಯ ದಾಸ್ತಾನು ಹಿಡಿದಪ್ಪ 1.26 ಲಕ್ಷ ಟನ್ನ. ಕೇಂದ್ರದಿಂದ ಇನ್ನೂ ಬಾಕಿ 1.36 ಲಕ್ಷ ಟನ್ ಬರಬೇಕಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ದಯವಿಟ್ಟು ರೈತರು ಉಳಿಸ್ರಿ, ಕಾಪಾಡ್ರಿ, ಇಬ್ಬರು ಕುಡ್ಕೊಂಡು ಇಷ್ಟೇ ಹೇಳ್ಬೋದು. ಹೇಗೆ ಅಧಿಕಾರ ನಿಮ್ಗೆ ಆಗದ, ನೀವು ಮನಸ್ಸು ಮಾಡಿ ಎಲ್ಲ ಸಾಧ್ಯ ಅದ. ಅದಕ್ಕೆ ನಿಮ್ಮ ರಾಜಕೀಯ ದುರಾಸೆಗಾಗಿ ಕೇಂದ್ರ ರಾಜ್ಯದ ಆರೋಪ ಮಾಡೋದು, ರಾಜ್ಯ ಕೇಂದ್ರ ಮೇಲೆ ಆರೋಪ ಮಾಡೋದು ಇದು ಸರ್ವತಾ ತಪ್ಪು. ನೀವೇ ಇದನ್ನು ಹಚ್ಚಿದವರು ಇದನ್ನು ಬ್ಯಾಟ ಅಂತೀವಿ ನಾವು. ಬ್ಯಾಟ ಅಂತ ಚಟ. ಈಗ ಅದನ್ನು ನೀವು ಮುಂದುವರಿಸ್ಕೊಂಡವ್ರು ಗೊಬ್ಬರ ಸಪ್ಲೈ ಮಾಡ್ತಾರೆ ತಿಳ್ಕೊಂಡು ರೈತರು ಬಯಸ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಆಗಲಿ, ಮುಂದುವರಿಲಿ. ಅದೇ ಕಾಲಕ್ಕೆ ರೈತರ ಸಮಸ್ಯೆ ಸಾಲ್ವ್ ಆಗಲಿ, ಅವ್ರಿಗೆ ಗೊಬ್ಬರ ಸಿಗಲಿ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸಿ ಸಿ ತರ ನ್ಯೂಸ್ ಕೈಗೊಂಡು ವಂದನೆಗಳು.